ಸರಬರಾಜು ಮಾಡಿ 7 ತಿಂಗಳಾದರೂ ರೈತರಿಗಿಲ್ಲ ಕಬ್ಬಿನ ಹಣ. ಬೀದರ್ ಜಿಲ್ಲೆ ಸಕ್ಕರೆ ಕಾರ್ಖಾನೆಗಳಿಂದ ಸುಮಾರು 7.5 ಕೋಟಿ ಬಾಕಿ. ಗೌರಿ ಶುಗರ್ಸ್ 2.5 ಕೋಟಿ, ಎನ್ಎಸ್ಎಸ್ಕೆ 3 ಕೋಟಿ, ಬಿಕೆಎಸ್ಕೆ 1 ಕೋಟಿ. ಭವಾನಿ ಶುಗರ್ಸ್ನಿಂದ ರೈತರಿಗೆ 1.25 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಕಬ್ಬಿಣದ ಬಾಕಿ ಹಣ ನೀಡಬೇಕು ಅಂತ ಕಬ್ಬು ಬೆಳೆಗಾರರು ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ಮಳೆನೂ ಇಲ್ಲ ಒಂದು ಕಡೆಯಲ್ಲಿ, ಹಿಂಗೋ ಕಷ್ಟಪಟ್ಟು ಬೆಳೆ ಎಲ್ಲ ಬೆಳೆದಿರ್ತಾರೆ. ಅದು ನೋಡಿದ್ರೆ ಹಣ ಬರಬೇಕಾಗಿರೋ ಹಣನೂ ಬರಲ್ಲ. ಕಾದು ಕಾದು ಸಾಕಾಗೋಗಿರತ್ತೆ. ಸರ್ಕಾರವೇ ಆದೇಶವನ್ನು ಮಾಡಿದ್ರೂ ಕೂಡ ಇವರು ಬೇಕಾಬಿಟ್ಟು ವರ್ತಿಸ್ತಾರೆ ಅಂತ ಅಂದರೆ ಹಾಗಿದ್ರೆ ಯಾರ ಮಾತನ್ನ ಕೇಳ್ತಾರೆ ಇವರು, ಯಾರ ಮಾತಿಗೆ ಗೌರವ ಕೊಡ್ತಾರೆ ಇವರು, ಅದು ಕೂಡ ಮುಖ್ಯ ಆಗುತ್ತೆ ಅಲ್ಲ. ಸೊ ಇದೀಗ ಪಾಪ ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ ರೈತರು. ನಮ್ಗೆ ಅನ್ಯಾಯ ಆಗ್ತಾ ಇದೆ, ಹಾಗೆ ಹಣ ಕೊಡ್ದೇ ಬಾಕಿ ಉಳಿಸ್ಕೊಂಡು ಬಿಟ್ಟಿದ್ದಾರೆ. ಅದು ನೋಡಿ, ನಾವು ಹೇಳ್ತಾ ಇದ್ದೀವಿ, ಕೋಟಿ ಕೋಟಿ ಉಳಿಸ್ಕೊಂಡಿದ್ದಾರೆ. ಒಂದೊಂದು ಇಲಾಖೆಯವರು ಕೂಡ, ಅಂದರೆ ಒಂದೊಂದು ಕಂಪ್ನಿಯವರು ಕೂಡ ಎಷ್ಟೆಷ್ಟು ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ನೋಡಿ. ಹೀಗಾದರೆ ಪಾಪ ರೈತರು ಏನು ಮಾಡಬೇಕು? ಸಾಲನೋ ಸೂಲನೋ, ಮಳೆ ಇಲ್ಲ, ನೀರಿಲ್ಲ, ಬಿಸಿಲು, ಚಳಿ ಎಲ್ಲ ನೋಡಿಕೊಂಡು ಪಾಪ ಬೆಳೆದಿರ್ತಾರೆ. ಆದರೆ ಅವ್ರ ಕೈಗೆ ಬರಬೇಕಾಗಿರೋದು ಬರಲ್ಲ. ಯಾಕೆ ಅಂತಂದರೆ ಈ ಥರ ಯಾಮಾರಿಸ್ತಾರೆ. ಇನ್ನು ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ಸರ್ಕಾರವೇ ಹೇಳಿದ್ರೂ ಕೊಡಲ್ಲ.